ಓಕೆ ಗೈಸ್, ನೀವೇನಾದರೂ ಅಮೆಜಾನ್ದಲ್ಲಿ ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೀರಾ? ಸೊ ಆ ಪ್ರಾಡಕ್ಟ್ ಫಾಲ್ಟ್ ಬಂದಿದೆ ಅಥವಾ ಆ ಪ್ರಾಡಕ್ಟ್ ನಿಮಗೆ ಇಷ್ಟ ಇಲ್ಲ, ಅದನ್ನು ರಿಟರ್ನ್ ಮಾಡಬೇಕು ಅಥವಾ ಎಕ್ಸ್ಚೇಂಜ್ ಮಾಡಬೇಕು ಅನ್ಕೊತಿದ್ದೀರಾ? ಹಾಗಾದರೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ನೋಡೋಣ ಯಾವ ರೀತಿ ರಿಟರ್ನ್ ಮಾಡೋದು ಮತ್ತು ಅಥವಾ ಯಾವ ರೀತಿ ಎಕ್ಸ್ಚೇಂಜ್ ಮಾಡೋದು ಅಂತ. ಸೊ ನೀವೇನಾದರೂ ರಿಟರ್ನ್ ಮಾಡಿದರೆ ಯಾವ ರೀತಿ ರೀಫಂಡನ್ನು ಪಡ್ಕೊಳ್ಳೋದು ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ನೋಡೋಣ. ಓಕೆ, ಬನ್ನಿ ಇವಾಗ ವೀಡಿಯೋನ ಶುರು ಮಾಡೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೆಗಿನ್ ಯೂಟ್ಯೂಬ್ ಚಾನಲ್. ಬನ್ನಿ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೇನೆ. ಓಕೆ, ಇವಾಗ ನಾನು ಅಮೆಜಾನ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಸೊ ಇಲ್ಲಿ ಓಪನ್ ಮಾಡಿಕೊಂಡ ನಂತರ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇವಾಗ ಯು ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ನಾವು ಯಾವೊಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿರ್ತೀವಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಂದರೆ ಯುವರ್ ಆರ್ಡರ್ ಮೇಲೆ ಬನ್ನಿ. ಸೊ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಇವಾಗ ನಿಮಗೆ ಯಾವುದನ್ನು ರೀಪ್ಲೇಸ್ಮೆಂಟ್ ಮಾಡ್ತೀರಾ ಅಥವಾ ರಿಟರ್ನನ್ನು ಮಾಡ್ತೀರಾ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಪರ್ಚೇಸ್ ಹಿಸ್ಟ್ರಿಯಲ್ಲಿ ತೋರಿಸುತ್ತೆ. ಸೊ ಇವಾಗ ನಾನು ಕ್ಲಿಕ್ ಮಾಡ್ಕೊಳ್ತೇನೆ, ನೋಡ್ಬೋದು ಇಲ್ಲಿ. ಸೊ ನೋಡ್ಬೋದು ಇವಾಗ ಫ್ರೆಂಡ್ಸ್ ನಾನಿಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಇವಾಗ ನಮಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿದಾಗ ನಮಗೆ ತೋರಿಸುತ್ತೆ, ನೋಡ್ಬೋದು ರಿಟರ್ನ್ ಐಟಮ್ಸ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ನಮಗೆ ಫ್ರೆಂಡ್ಸ್ ರಿಟರ್ನ್ ಐಟಮ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಹಾಗೆ ನಮಗೆ ಅಲ್ಲೊಂದು ಕೆಳಗಡೆ ಬರೆದಿದೆ ಎಲಿಜಿಬಲ್ ಟಿಲ್ 7 ಆಗಸ್ಟ್ 2026 ಅಂತ. ಅಂದರೆ ನಾವು ಎಷ್ಟು ಒಳಗಡೆ ರಿಟರ್ನ್ ಮಾಡ್ಬೋದು ಅಂತ ನಮಗೆ ಇಲ್ಲಿ ಡೇಟ್ ಕೂಡ ತೋರಿಸುತ್ತೆ. ಮಿನಿಮಮ್ ಒಂದು 10 ಡೇಸ್ ನಮಗೆ ಒಂದು ಕಾಲಾವಕಾಶ ಇರುತ್ತೆ. ಸೊ ಅದರೊಳಗಡೆ ನಾವು ರಿಟರ್ನನ್ನು ಮಾಡುವಂಥದ್ದು. ಸೊ ನೀವು ಚೆಕ್ ಮಾಡ್ಕೊಳ್ಳಿ ಇಷ್ಟರೊಳಗೆ ನಿಮಗೆ ರಿಟರ್ನ್ ಮಾಡೋ ಒಂದು ಅವಕಾಶ ಇದೆ ಅಂತ. ಓಕೆ, ಇವಾಗ ನೋಡ್ಬೋದು ನಾನು ಕ್ಲಿಕ್ ಮಾಡ್ಕೊಳ್ತೇನೆ ರಿಟರ್ನ್ ಐಟಮ್ಸ್ ಅನ್ನೋ ಆಪ್ಷನ್ ಮೇಲೆ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇಲ್ಲಿ ನಮಗೆ ಇವಾಗ ತೋರಿಸುತ್ತೆ, ನೋಡ್ಬೋದು ವಾಟ್ ಈಸ್ ದ ಇಶ್ಯೂ ವಿತ್ ದ ಐಟಮ್ ಅಂತ ಇದೆ. ಅಂದರೆ ನಮಗೆ ಆ ಒಂದು ಐಟಮ್ನಲ್ಲಿ ಏನು ಇಶ್ಯೂ ಇದೆ ಅಂತ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು, ಸೊ ನಾನು ಇವಾಗ ಇಲ್ಲಿ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು ನಾನು ಒಂದು ವಾಲ್ ಕ್ಲಾಕನ್ನು ಆರ್ಡರ್ ಮಾಡಿದೆ. ಸೊ ಅದು ಫಾಲ್ಟ್ ಆಗಿದೆ. ಆದ್ದರಿಂದ ನನಗೆ ಆ ಒಂದು ವಾಲ್ ಕ್ಲಾಕ್ ಏನು ಫಾಲ್ಟ್ ಆಗಿದೆ, ಸೊ ಒಂದು ಇಶ್ಯೂ ಮ್ಯಾಚ್ ಆಗುವಂಥದ್ದು ನಾನು ಇಲ್ಲಿ ಮ್ಯಾಚ್ ಮಾಡ್ತೇನೆ. ಸೊ ನೋಡ್ಬೋದು ನಿಮಗೆ ಏನೋ ಒಂದು ಅಲ್ಲಿ ಇಶ್ಯೂ ಸಿಗ್ತಾ ಇಲ್ಲ ಅಂತಂದರೆ ನೀವು ರಾಂಗ್ ಐಟಮ್ ಆಫ್ ಸೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಮ್ಯಾಟ್ರ್ ಆಗೋಲ್ಲ, ಕೆಲವೊಂದು ಸಲ ಚೆಕ್ ಮಾಡ್ತಾರೆ ಅವರು. ಸೊ ನೀವು ಬೇಕಾದರೆ ಯಾವ್ದು ಬೇಕಾದರೂ ಕ್ಲಿಕ್ ಮಾಡ್ಕೊಳ್ಳೋದು ನಿಮಗೆ ಯಾವುದೇ ಇಶ್ಯೂ ಮ್ಯಾಚ್ ಆಗ್ತಾಯಿಲ್ಲ ಅಂತಂದರೆ. ಓಕೆ, ಇವಾಗ ನಾನು ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಮತ್ತೆ ಇಲ್ಲಿ ನೋಡ್ಬೋದು ನಾವು ಕಂಟಿನ್ಯೂ ಅಂತ ಇದೆ, ಅದ್ರ ಮೇಲೆ ಮತ್ತೆ ನಾನು ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬಂದಿದೆ. ಅಂದರೆ ಇವಾಗ ನಾವು ಆ ಒಂದು ರಿಟರ್ನ್ ಮಾಡಿರೋವಂಥ ಅಮೌಂಟನ್ನು ವಾಪಸ್ ತೊಗೊಳ್ಬೇಕಲ್ವ. ಸೊ ಆದ್ದರಿಂದ ನಮಗೆ ಇಲ್ಲೊಂದು ಆಪ್ಷನ್ ಬಂದಿದ್ದು ನೋಡ್ಬೋದು. ಇಲ್ಲಿ ಎರಡು ರೀತಿಯಾಗಿ ನಾವು ರೀಫಂಡನ್ನು ಪಡಿಬೋದು. ಅಂದರೆ ಪೇಮೆಂಟ್ ಮೆಥಡನ್ನು ಒಂದು ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಮುಖಾಂತರ, ಇನ್ನೊಂದು ಅಮೆಜಾನ್ ಪೇ ಬ್ಯಾಲೆನ್ಸ್ ವ್ಯಾಲೆಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಅಮೆಜಾನ್ ಪೇ ಬ್ಯಾಲೆನ್ಸ್ಗೆ ವ್ಯಾಲೆಟಲ್ಲಿ ನಾವು ಹಣವನ್ನು ಪಡೆಯಬಹುದು. ಸೊ ಬೆಸ್ಟ್ ಅಂತ ಹೇಳಿದ್ರೆ ನಾವು ರೀಫಂಡನ್ನು ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಬ್ಯಾಂಕ್ ರೀಫಂಡ್ ಯುವರ್ ಬ್ಯಾಂಕ್ ಅಕೌಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಬ್ಯಾಂಕ್ ಅಕೌಂಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತೀರಂತಂದರೆ ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಇವಾಗ ಕ್ಲಿಕ್ ಮಾಡ್ಕೊಳ್ತೇನೆ, ನೋಡ್ಬೋದು ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ. ಸೊ ಇವಾಗ ನೀವು IFSC ಕೋಡನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನೀವು ನಿಮ್ಮ ಹತ್ರ ಪಾಸ್ಬುಕ್ಕಲ್ಲಿ ಇರುತ್ತೆ ಅಲ್ವಾ, ಸೊ IFSC ಕೋಡನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನು ಇವಾಗ ಹಾಕ್ಕೊಳ್ತೇನೆ, ನೋಡ್ಬೋದು. ಸೊ ಈ ರೀತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಂತರ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ. ಸೊ ಅಂದರೆ ಬ್ಯಾಂಕ್ ನೇಮ್ ಬರುತ್ತೆ ಮತ್ತು ಬ್ಯಾಂಕ್ ಸಿಟಿ ನೇಮ್, ಸೊ ಬ್ರಾಂಚ್ ನೇಮ್ ಅಷ್ಟು ಬರುತ್ತೆ. ಸೊ ನಂತರ ನೀವು ಇವಾಗ ನೀವು ಅಕೌಂಟ್ ನಂಬರನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ಮತ್ತೆ ರೀಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ ಅಕೌಂಟ್ ನಂಬರನ್ನು. ಸೊ ನಂತರ ಅಕೌಂಟ್ ಟೈಪನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಂತರ ಸೇವ್ ಮಾಡ್ಕೊಳ್ಬೇಕಾಗುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇವಾಗ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವೆಲ್ಲ ಫಿಲ್ ಆದ ನಂತರ ಓಕೆ, ಸೊ ಆಲ್ರೆಡಿ ನಾನು ಮಾಡಿದ್ದೇನೆ, ಅದರಿಂದ ನಾನು ಚೂಸ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನಂತರ ಇವಾಗ ನೋಡ್ಬೋದು ನಮಗೆ ಅಲ್ಲೊಂದು ಬಾಕ್ಸ್ ಇದೆ. ಸೊ ಅಂದರೆ ಯಾವ ರೀತಿ ಒಂದು ಪ್ರಾಡಕ್ಟ್ ಡೆಲಿವರ್ಡ್ ಆಗಿದೆಯಲ್ಲ, ಸೊ ಅದೇ ಒರಿಜಿನಲ್ ಕಂಡೀಷನಲ್ಲಿ ಇರಬೇಕಾಗುತ್ತೆ. ಅಂದರೆ ನೀವು ಯಾವುದೇ ರೀತಿ ಅದಕ್ಕೆ ಫಾಲ್ಟ್ ಮಾಡಬಾರ್ದು. ಸೊ ಆ ಕಡೆಯಿಂದಾಗಿ ನಂತರ ಟಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮಾಡಿದ ತಕ್ಷಣ ನೋಡ್ಬೋದು. ಸೊ ಕಂಟಿನ್ಯೂ ಮಾಡ್ಕೊಂಡು ನಂತರ ನೋಡ್ಬೋದು ನಿಮಗೆ ಇಲ್ಲಿ ಡೆಲಿವರಿ ಪಿಕಪ್ ಅಂತಿದೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಯಾವುದೇ ರೀತಿಯ ಬಾಕ್ಸ್ ಅವಶ್ಯಕತೆ ಇರೋದಿಲ್ಲ. ಅಂದರೆ ಆ ಪ್ರಾಡಕ್ಟ್ ಏನು ಪ್ಯಾಕೇಜ್ ಆಗಿರುತ್ತೆ, ಸೊ ಅದ್ರ ಬಾಕ್ಸ್ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗೆ ಮತ್ತೆ ನೋಡ್ಬೋದು ಅದರ ಒಂದು ಲೇಬಲ್ ಕೂಡ ಅವಶ್ಯಕತೆ ಇರೋದಿಲ್ಲ. ಆ ಬಾಕ್ಸ್ ಮೇಲೆ ಏನು ಪ್ರಿಂಟ್ ಮಾಡಿರ್ತಾರಲ್ವ ಆ ಒಂದು ಲೇಬಲ್ ರಿಸೀಟ್, ಸೊ ಅದು ಅವಶ್ಯಕತೆ ಇರೋದಿಲ್ಲ. ಹಾಗೆ ಡೆಲಿವರಿ ಪಿಕಪ್ ನೋಡ್ಬೋದು. ಸೊ ಅವರು ನಿಮಗೆ ಕಾಲ್ ಮಾಡ್ತಾರೆ, ಒಂದಿಷ್ಟು ಟೈಮನ್ನು ಕೊಡ್ತಾರೆ, ಡೇಟನ್ನು. ಸೊ ಆ ಟೈಮ್ಗೆ ಕಾಲ್ ಮಾಡ್ತಾರೆ. ಸೊ ನೀವು ಆ ಒಂದು ಪ್ರಾಡಕ್ಟನ್ನು ವಾಪಸ್ ತೊಗೋಗ್ಬೋದು. ಸೊ ಪಿಕಪ್ ಅಡ್ರೆಸ್ ಇದೆ, ನೋಡ್ಬೋದು. ಪಿಕಪ್ ಅಡ್ರೆಸ್ ನೀವು ಬೇಕಾದರೂ ಕೂಡ ಚೇಂಜ್ ಮಾಡ್ಬೋದು ಪಿಕಪ್ ಅಡ್ರೆಸ್ಸನ್ನು. ಸೊ ಅದೇ ಅಡ್ರೆಸ್ಗೆ ಮತ್ತೆ ಬಂದರೆ ಅವರು ತೊಗೊಂಡು ಹೋಗ್ತಾರೆ. ಸೊ ನಂತರ ಕನ್ಫರ್ಮ್ ಯುವರ್ ರಿಟರ್ನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ನಮ್ಮ ಒಂದು ಪ್ರಾಡಕ್ಟ್ ರಿಟರ್ನ್ ಆಗಿದೆ. ಇವಾಗ ಇಲ್ಲಿ ನೋಡ್ಬೋದು ರಿಟರ್ನ್ ಆಗಿದೆ. ಸೊ ಇದು ಮಾರನೇ ದಿನ ಬಂದು ಪ್ರಾಡಕ್ಟನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಂತರ ಅದರ 1-2 ಫೋಟೋನ ತೊಗೊಳ್ತಾರೆ. ಸೊ ಹಾಗೆ ಅಮೌಂಟ್ ಒಂದು ಜಸ್ಟ್ 1 ಅವರಲ್ಲೇ ನನಗೆ ಕ್ರೆಡಿಟ್ ಆಯಿತು. ಸೊ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.
ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.